ಬೆಂಗಳೂರಿನ ಇಸ್ಕಾನ್, ಕೋಲಾರದ ವಿವಿಧೆಡೆ ಪೂಜೆ ಪುನಸ್ಕಾರಗಳು ನಡೀತಾ ಇದ್ದಾವೆ. ವೆಂಕಟೇಶ್ವರ ದೇಗುಲಗಳಲ್ಲಿ ವಿಶೇಷ ಅಲಂಕಾರವನ್ನ ಮಾಡಲಾಗಿದೆ. ಮಲ್ಲೇಶ್ವರಂನ ಟಿಟಿಡಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಲಾಗಿದೆ. ಬೆಳಗ್ಗೆಯಿಂದಲೇ ದೇಗುಲಕ್ಕೆ ಭಕ್ತ ಸಮೂಹ ಆಗಮಿಸ್ತಾ ಇದೆ. ರಾಜ್ಯದ ದೇವಸ್ಥಾನಗಳಲ್ಲಿ ಗೋವಿಂದ ನಾಮಸ್ಮರಣೆಯನ್ನ ಮಾಡಲಾಗ್ತಾ ಇದೆ. ಗೋವಿಂದ ನಾಮಸ್ಮರಣೆಯ ಜೊತೆಗೆ ಧ್ಯಾನ, ಜಪ, ವ್ರತವನ್ನ ಭಕ್ತರು ಆಚರಣೆ ಮಾಡ್ತಾ ಇದ್ದಾರೆ. ವೈಕುಂಠ ಏಕಾದಶಿ ಅಂದ್ರೆ ಅದು ಬಹಳ ವಿಶೇಷವಾದಂಥ ದಿನ. ವರ್ಷದಲ್ಲಿ ಒಟ್ಟು 24 ಏಕಾದಶಿಗಳು ಬರುತ್ತೆ. ಒಟ್ಟು 24 ಏಕಾದಶಿ ಬರುತ್ತೆ. ಅದರಲ್ಲಿ ಈ ವೈಕುಂಠ ಏಕಾದಶಿ ಬಹಳ ವಿಶೇಷವಾಗಿರುವಂಥದ್ದು. ಈಗ ನಾವು ದೃಶ್ಯದಲ್ಲಿ ನೋಡ್ತಾ ಇರುವಂಥದ್ದು ಕ್ರೆಸೆಂಟ್ ರೋಡ್ನಲ್ಲಿರುವಂತಹ ಶ್ರೀನಿವಾಸ ದೇಗುಲ. ಈ ಶ್ರೀನಿವಾಸ ದೇಗುಲದಲ್ಲಿ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ ಪುನಸ್ಕಾರಗಳು ನಡೀತಾ ಇದ್ದಾವೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತ ಸಮೂಹ ಹರಿದು ಬರ್ತಾ ಇದೆ. ಶ್ರೀನಿವಾಸನಿಗೆ ವಿಶೇಷ ಅಲಂಕಾರ ಮಾಡಿರೋದನ್ನ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಶ್ರೀನಿವಾಸ ಅಲಂಕಾರ ಪ್ರಿಯ. ಆತನಿಗೆ ಅಲಂಕಾರ ಮಾಡಿದ್ರೆ ಆತ ಸಂತೃಪ್ತಿ ಆಗ್ತಾನೆ. ಈಗ ನಾವು ನೋಡ್ತಾ ಇರುವಂತದ್ದು ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂತಹ ಶ್ರೀನಿವಾಸ ದೇಗುಲದ ದೃಶ್ಯ. ಇಲ್ಲಿಯೂ ಕೂಡ ಶ್ರೀನಿವಾಸನಿಗೆ ವಿಶೇಷವಾದಂಥ ಅಲಂಕಾರವನ್ನ ಮಾಡಲಾಗಿದೆ. ಇಲ್ಲಿಯೂ ಬೆಳಗ್ಗೆಯಿಂದಲೇ ಭಕ್ತ ಸಮೂಹ ಆಗಮಿಸ್ತಾ ಇದೆ. ಭಕ್ತರ ದಂಡೆ ಹರಿದು ಬರ್ತಾ ಇದೆ. ವಿಶೇಷವಾದಂಥ ಅಲಂಕಾರವನ್ನ ಮಾಡಿ ಪೂಜೆ ಪುನಸ್ಕಾರಗಳನ್ನ ಬೆಳಗ್ಗೆಯಿಂದಲೇ ನೆರವೇರಿಸಲಾಗ್ತಾ ಇದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ದೇವಸ್ಥಾನದ ಬಾಗಿಲನ್ನ ಓಪನ್ ಮಾಡಿ ಅದಾದ ನಂತರ ದೇವರ ದರ್ಶನಕ್ಕೆ ಅವಕಾಶವನ್ನ ನೀಡಲಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಟಿಟಿಡಿ ದೇವಸ್ಥಾನವನ್ನ ನೋಡ್ತಾ ಇದ್ದೀವಿ. ಅಲ್ಲಿ ವಿಶೇಷವಾದ ಅಲಂಕಾರವಿದೆ. ತೋರಣಗಳನ್ನ ಕಟ್ಟಿದ್ದಾರೆ. ಮತ್ತೊಂದು ಕಡೆ ಮಹಾಲಕ್ಷ್ಮಿ ಲೇಔಟ್ನಲ್ಲೂ ಕೂಡ ಶ್ರೀನಿವಾಸನಿಗೆ ಅಲಂಕಾರ ಮಾಡಲಾಗಿದೆ. ಪೂಜೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಕ್ರೆಸೆಂಟ್ ರೋಡ್ನಲ್ಲಿರುವಂತಹ ಶ್ರೀನಿವಾಸ ದೇಗುಲದಲ್ಲೂ ಕೂಡ ಶ್ರೀನಿವಾಸನಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಈ ವೈಕುಂಠ ಏಕಾದಶಿ ದಿನ ಯಾರೆಲ್ಲ ಪೂಜೆ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಸ್ವರ್ಗ ಪ್ರಾಪ್ತಿಯಾಗುತ್ತೆ. ಶ್ರೀನಿವಾಸನನ್ನ ಆರಾಧನೆ ಮಾಡೋದ್ರಿಂದ ಸ್ವರ್ಗಕ್ಕೆ ಹೋಗ್ಬೋದು ಅನ್ನುವಂಥ ನಂಬಿಕೆ ತಲತಲಾಂತರದಿಂದ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ 3:45 ಭಕ್ತ ಸಮೂಹ ದೇಗುಲಗಳಿಗೆ ಆಗಮಿಸ್ತಾ ಇದೆ. ಬೆಂಗಳೂರು, ಮೈಸೂರು, ಕೋಲಾರ ವಿವಿಧೆಡೆ ಪೂಜೆ ಪುನಸ್ಕಾರಗಳನ್ನ ಮಾಡಲಾಗ್ತಾ ಇದೆ. ನಾವು ದೃಶ್ಯದಲ್ಲಿ ನೋಡ್ತಾ ಇರುವಂತದ್ದು ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಈ ವೈಕುಂಠ ಏಕಾದಶಿಯ ಸಂಭ್ರಮ ಕಳೆಗಟ್ಟಿದೆ ಅನ್ನುವಂಥದ್ದು. ಒಂದ್ ಕಡೆ ಕ್ರೆಸೆಂಟ್ ರೋಡ್ನಲ್ಲಿರುವಂತಹ ಶ್ರೀನಿವಾಸ ದೇಗುಲದ ಪೂಜೆಯ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ವೈಯಾಲಿ ಕಾವಲ್ನಲ್ಲಿರುವಂತಹ ಶ್ರೀನಿವಾಸ ದೇಗುಲದಲ್ಲಿ ಪೂಜೆ ಪುನಸ್ಕಾರ ಅಲಂಕಾರ ಹೇಗಿದೆ ಅಂತ ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂತಹ ಶ್ರೀನಿವಾಸ ದೇಗುಲದಲ್ಲಿ ಪೂಜೆ ಪುನಸ್ಕಾರ ಯಾವ ರೀತಿ ನೆರವೇರ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಬೆಳಗ್ಗೆಯಿಂದಲೇ ಒಂದ್ ಕಡೆ ಭಕ್ತರು ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ಶ್ರೀನಿವಾಸನಿಗೆ ವಿಶೇಷ ಪೂಜೆ ಆಗ್ತಾ ಇದೆ. ಅಲಂಕಾರವನ್ನ ಮಾಡಲಾಗಿದೆ. ಭಕ್ತ ಸಮೂಹಕ್ಕೆ ವಿಶೇಷ ದರ್ಶನಕ್ಕೂ ಕೂಡ ಅನುವು ಮಾಡಿಕೊಡ್ಲಾಗ್ತಾ ಇದೆ. ಕ್ಯೂ ಸಿಸ್ಟಮ್ ಅನ್ನ ಮಾಡಲಾಗಿದೆ. ಎಲ್ಲಾ ರೀತಿಯಲ್ಲಿಯೂ ಕೂಡ ಭಕ್ತರಿಗೆ ಯಾವುದೇ ತೊಂದರೆ ಆಗಬಾರ್ದು, ಶಾಂತಿ ಸುವ್ಯವಸ್ಥೆಗೆ ಭಂಗ ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ವಿಶೇಷ ವ್ಯವಸ್ಥೆಯನ್ನ ಎಲ್ಲಾ ದೇಗುಲಗಳಲ್ಲೂ ಕೂಡ ಮಾಡಲಾಗಿದೆ. ಸಪ್ತಗಿರಿ ವೆಂಕಟರಮಣ ಗೋವಿಂದ ಎಲ್ಲರಲ್ಲೂ ಕೂಡ ಗೋವಿಂದ ನಾಮಸ್ಮರಣೆ ಕೇಳಿ ಬರ್ತಾ ಇದೆ. ಈಗ ನಾವು ದೃಶ್ಯದಲ್ಲಿ ನೋಡ್ತಾ ಇರುವಂತದ್ದು ತಿರುಪತಿಯಲ್ಲಿರುವಂತಹ ಭಕ್ತ ಸಮೂಹದ ದೃಶ್ಯವನ್ನ ಒಂದ್ ಕಡೆ ನೋಡ್ತಾ ಇದ್ದೀವಿ. ತಿರುಪತಿ ತಿಮ್ಮಪ್ಪನ ದೇಗುಲಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತ ಸಮೂಹ ಹರಿದು ಬರ್ತಾ ಇದೆ. ಪ್ರತಿನಿತ್ಯ ಕೂಡ 25,000, 30,000 ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ತಿರುಪತಿಗೆ ಬರ್ತಾರೆ. ಇವತ್ತು ವೈಕುಂಠ ಏಕಾದಶಿ ದಿನ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ವಿಶೇಷವಾಗಿ ಭಕ್ತ ಸಮೂಹ ಹರಿದು ಬರುತ್ತೆ. ಮತ್ತೊಂದು ಕಡೆ ಟಿಟಿಡಿಯಲ್ಲಿರುವಂತಹ ಅಂದ್ರೆ ಬೆಂಗಳೂರಿನಲ್ಲಿರುವಂತಹ ಟಿಟಿಡಿ ದೇವಸ್ಥಾನದ ದೃಶ್ಯವನ್ನ ಕೂಡ ನೋಡ್ತಾ ಇದ್ದೀವಿ. ಅಲ್ಲಿಗೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ರಾಜಾಜಿನಗರದಲ್ಲಿರುವಂತಹ ಇಸ್ಕಾನ್ ದೇಗುಲದಲ್ಲೂ ಕೂಡ ಭಕ್ತರ ಸಂಖ್ಯೆ ಜಾಸ್ತಿ ಆಗಿದೆ. ಬೆಳಗ್ಗೆ 3:45 ಭಕ್ತ ಸಮೂಹ ಹರಿದು ಬರ್ತಾ ಇದೆ. ಇನ್ನು ಕೋಲಾರದಲ್ಲಿರುವಂತಹ ಚಿಕ್ಕ ತಿರುಪತಿ, ಕರ್ನಾಟಕದ ಪ್ರಸಿದ್ಧ ದೇಗುಲಗಳಲ್ಲಿ ಒಂದು ಚಿಕ್ಕ ತಿರುಪತಿ ದೇವಸ್ಥಾನ. ಈ ದೇವಸ್ಥಾನಕ್ಕೂ ಕೂಡ ಭಕ್ತರ ಸಂಖ್ಯೆ ಇವತ್ತು ಜಾಸ್ತಿ ಆಗಿದೆ. ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಕ್ರೆಸೆಂಟ್ ರೋಡ್ನಲ್ಲಿರುವಂತಹ ಶ್ರೀನಿವಾಸ ದೇಗುಲದಿಂದ ಕಿರಣ್, ಹಾಗೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂತಹ ಶ್ರೀನಿವಾಸ ದೇಗುಲದಿಂದ ರಕ್ಷಾ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಈಗ ಜಾಯಿನ್ ಆಗಿದ್ದಾರೆ. ರಕ್ಷಾ, ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಭಕ್ತರಿಗೆ ಯಾವ ರೀತಿಯಾದಂಥ ವಿಶೇಷ ವ್ಯವಸ್ಥೆಯನ್ನ ಮಾಡಲಾಗಿದೆ? ಇವತ್ತು ವೈಕುಂಠ ಏಕಾದಶಿ ಅಂದ್ರೆ ಭಕ್ತರ ಸಂಖ್ಯೆ ಜಾಸ್ತಿ ಆಗಿರುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಆ ದೇಗುಲದ ಬಾಗಿಲನ್ನ ಓಪನ್ ಮಾಡಲಾಗಿದೆ. ಹಾಗಾಗಿ ಎಷ್ಟು ಲಕ್ಷ ಜನ ಸೇರುವಂತ ನಿರೀಕ್ಷೆಯನ್ನ ದೇವಸ್ಥಾನದ ಆಡಳಿತ ಮಂಡಳಿ ಇಟ್ಕೊಂಡಿದೆ?
ನಯನ, ಮೊದಲೇದಾಗಿ ನಮ್ಮೆಲ್ಲ ವೀಕ್ಷಕರಿಗೂ ಕೂಡ ವೈಕುಂಠ ಏಕಾದಶಿಯ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ವೈಕುಂಠ ಏಕಾದಶಿ ಅಂತಂದ್ರೆ ವರ್ಷದ ಪ್ರಥಮದಲ್ಲೇ ಬರುತ್ತೆ. ಹಾಗಾಗಿ ಎಲ್ಲರಿಗೂ ಕೂಡ ಒಂದು ರೀತಿಯಾದಂತಹ ಉತ್ಸಾಹ, ಹಾಗೆ ಒಂದು ರೀತಿಯಾದಂತಹ ನಂಬಿಕೆ. ವೈಕುಂಠ ಏಕಾದಶಿಯೊಂದು ತಿಮ್ಮಪ್ಪನ ದರ್ಶನವನ್ನ ಮಾಡಿದ್ರೆ, ವೆಂಕಟೇಶ ಶ್ರೀನಿವಾಸನ ದರ್ಶನವನ್ನ ಮಾಡಿದ್ರೆ, ವಿಷ್ಣುವಿನ ಆರಾಧನೆಯನ್ನ ಮಾಡಿದ್ರೆ ಇಡೀ ವರ್ಷ ಪೂರ್ತಿ ಒಂದು ಗುಡ್ ವೈಬ್ ಸಿಗುತ್ತೆ ಅನ್ನುವಂಥದ್ದು. ಹಾಗಾಗಿ ಇಡೀ ಭಕ್ತ ಸಮುದಾಯವೇ ದೇವಸ್ಥಾನಗಳತ್ತ ಹರಿದು ಬರ್ತಾ ಇದೆ. ಸದ್ಯ ನಾವು ಶ್ರೀನಿವಾಸನ ದೇವಸ್ಥಾನದಲ್ಲಿದ್ದೀವಿ. ಮಹಾಲಕ್ಷ್ಮಿ ಲೇಔಟಲ್ಲಿರುವಂತಹ ಶ್ರೀನಿವಾಸನ ದೇವಸ್ಥಾನಕ್ಕೆ ತನ್ನದೇ ಆದಂತಹ ದೊಡ್ಡ ಭಕ್ತ ಸಮೂಹವೇ ಇದೆ ಅಂತಾನೆ ಹೇಳ್ಬೋದು. ಪ್ರತಿ ವರ್ಷ ಲಕ್ಷಾಂತರ ಜನ ಇಲ್ಲಿ ಬಂದು ತಿಮ್ಮಪ್ಪನ ದರ್ಶನವನ್ನ ಮಾಡ್ತಾರೆ. ಶ್ರೀನಿವಾಸನಲ್ಲಿ ತಮ್ಮ ಬೇಡಿಕೆಗಳನ್ನ ಇಡ್ತಾರೆ. ಇಡೀ ವರ್ಷ ಪೂರ್ತಿ ತಾವು ಕೈಗೊಳ್ಳುವಂತಹ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸಕ್ಸಸ್ ಆಗಲಿ ಅಂತ ಕೋರಿಕೆಯನ್ನ ಕೂಡ ಇಡ್ತಾರೆ. ಇವತ್ತು ಕೂಡ ಇಲ್ಲಿಯ ದೇವಸ್ಥಾನದಲ್ಲಿ ಬೆಳಗ್ಗೆ 1 ಗಂಟೆಯಿಂದಲೂ ಅಂದ್ರೆ ಮುಂಜಾನೆ 1 ಗಂಟೆಯಿಂದಲೂ ಕೂಡ ಅಭಿಷೇಕ, ಪೂಜೆ, ಕೈಂಕರ್ಯಗಳನ್ನ ಹಮ್ಮಿಕೊಳ್ಳಲಾಗಿರ್ತಕ್ಕಂಥದ್ದು. ಜೊತೆಗೆ 4 ಗಂಟೆಯಿಂದ ದೇವರ ದರ್ಶನಕ್ಕೆ ಇಲ್ಲಿನ ಭಕ್ತಾದಿಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಇಲ್ಲಿನ ಆಡಳಿತ ಮಂಡಳಿಯವರಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ, ಏನ್ ಹೇಳ್ತಾರೆ ಕೇಳೋಣ. ಸೊ ಯಾವ ರೀತಿಯಾಗಿ ದರ್ಶನದ ವ್ಯವಸ್ಥೆಯನ್ನ ಮಾಡಿದ್ದೀರಾ? ನಾವು 4 ಕ್ಯೂ ಇದೆ. ಬೆಳಗ್ಗೆ 4 ಗಂಟೆಯೇ ಪಬ್ಲಿಕ್ಕು ಬಂದರು. ಅವ್ರಿಗೆ ಧರ್ಮದರ್ಶನ 4 ಗಂಟೆಯಿಂದಲೂ ಶುರುವಾಗಿದೆ. ಸುಮಾರು ಇವತ್ತು 1 ಲಕ್ಷ ಜನ ಆ್ಯಂಡ್ ಅಬೌವ್ ಜನ ಬಂದು ದರ್ಶನ ಮಾಡ್ತಾರೆ. ಎಲ್ಲರಿಗೂ ಲಾಡು ಪ್ರಸಾದ, ಬೆಳಗ್ಗೆ ಕೇಸರಿ ಬಾತು ನೈವೇದ್ಯ ಇದು. ಅದಾದ ತಕ್ಷಣ ಎಲ್ಲರಿಗೂ ಲಾಡು ಪ್ರಸಾದ, ದರ್ಶನ, ಲಾಡು ಪ್ರಸಾದ. ಸುಮಾರು ಮೋರ್ ದೆನ್ 1 ಲ್ಯಾಕ್ ಪೀಪಲ್ ಬರ್ತಾರೆ. ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಆದಂತಹ ಘಟನೆಯೂ ಕೂಡ ಸಾಕಷ್ಟು ಜನ ಭಕ್ತಾದಿಗಳು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ರು. ಇವತ್ತು ನಾವು ನೋಡ್ಬೋದು ಭಕ್ತ ಸಾಗರವೇ ಬರ್ತಾ ಇದೆ ಅಂತ ಹೇಳ್ಬೋದು. ಸಾಕಷ್ಟು ಜನ ಬೆಳಗ್ಗೆ ಎದ್ದು ಕೆಲಸ ಕಾರ್ಯಗಳಿಗೆ ಹೋಗೋಕ್ಕೂ ಮುಂಚಿತವಾಗಿ, ಇವತ್ತು ಶುಕ್ರವಾರ ವೈಕುಂಠ ಏಕಾದಶಿ ಬಂದಿದೆ. ಹಾಗಾಗಿ ಎಲ್ಲರಿಗೂ ಕೂಡ ಕೆಲಸ ಕಾರ್ಯಗಳಿರುತ್ತೆ ಬೆಂಗಳೂರಿನಲ್ಲಿ ಹೇಳಬೇಕು ಅಂತಂದ್ರೆ. ಸೊ ಕೆಲಸ ಕಾರ್ಯಗಳಿಗೆ ಹೋಗೋಕ್ಕೂ ಮುಂಚಿತವಾಗಿ ತಿಮ್ಮಪ್ಪನ ದರ್ಶನವನ್ನ ಮಾಡ್ಕೊಂಡು ಹೋಗೋಣ ಅಂತೇಳಿ ಇಡೀ ದೇವಸ್ಥಾನ ಪೂರ್ತಿ ಗೋವಿಂದ ನಾಮಸ್ಮರಣೆ ತುಂಬಿರ್ತಕ್ಕಂಥದ್ದು. ಪ್ರತಿಯೊಬ್ಬರು ಕೂಡ ಗೋವಿಂದ ಗೋವಿಂದ ಅಂತ ಹೇಳಿ ತಮ್ಮ ಮನಸ್ಸಲ್ಲಿರುವಂತಹ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.